ರಾಜ್ಯದ ಬಹುತೇಕ ದೇವಸ್ಥಾನಗಳಿಗೆ ಗ್ರಹಣದ ಎಫೆಕ್ಟ್ ಈಗಾಗಲೇ ತಟ್ಟಿದೆ. ಈಗಾಗಲೇ ಹಲವು ದೇವಸ್ಥಾನಗಳು ಬಂದ್ ಆಗಿದೆ, ದರ್ಶನ ಇಲ್ಲ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲ ಬಂದ್ ಆಗಿದೆ. ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಸ್ಥಾನ ಬಂದ್ ಆಗಿದೆ. ಮಡಿಕೇರಿ ದೇವಸ್ಥಾನ ಬಂದ್ ಆಗಿದೆ. ಬೆಂಗಳೂರು, ಚಿಕ್ಕಬಳ್ಳಾಪುರ ಮತ್ತು ಮಡಿಕೇರಿಯ ಪ್ರಮುಖ ದೇವಸ್ಥಾನಗಳನ್ನ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಗ್ರಹಣ ಮಧ್ಯಾಹ್ನದ ಮೇಲೆ ಆರಂಭ ಆಗತ್ತೆ ಅಂದ್ರೂ ಕೂಡ ಈಗಾಗಲೇ ಈ ದೇವಸ್ಥಾನಗಳು ಬಾಗಿಲು ಮುಚ್ಚಿದೆ. ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಒಂದು, ಅದರಲ್ಲಿ ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಸ್ಥಾನವೂ ಒಂದು, ಮಡಿಕೇರಿಯ ದೇವಸ್ಥಾನ ಕೂಡ ನೀವು ನೋಡ್ತಾ ಇದ್ದೀರಿ. ಗ್ರಹಣದ ಎಫೆಕ್ಟ್ ದೇವಸ್ಥಾನಗಳಿಗೂ ಕೂಡ ತಟ್ಟಿದೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಮಧ್ಯಾಹ್ನ 1:30 ತನಕ ಅವಕಾಶ ಇದೆ ದರ್ಶನಕ್ಕೆ. ಹಾಸನ, ಹುಬ್ಬಳ್ಳಿ ಮತ್ತು ಶಿವಮೊಗ್ಗದ ದೃಶ್ಯ ನೋಡ್ತಾ ಇದ್ರಿ. ಪ್ರಮುಖ ದೇವಸ್ಥಾನಗಳಲ್ಲಿ ಗ್ರಹಣದ ದಿನ ಇವತ್ತು ಏನ್ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಲವು ದೇವಸ್ಥಾನಗಳು ಮಧ್ಯಾಹ್ನ 1:30 ತನಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆದರೆ ಕೆಲವು ದೇವಸ್ಥಾನಗಳು ಈಗಾಗಲೇ ಬಂದ್ ಆಗಿದೆ. ಗ್ರಹಣ ಇರೋದ್ರಿಂದ ಗ್ರಹಣ ಕಾಲ ಆರಂಭ ಆಗೋದಕ್ಕೂ ಒಂದಷ್ಟು ಗಂಟೆಗಳ ಮೊದಲೇ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಡಿಕೇರಿಯ ಒಂದು ದೇವಸ್ಥಾನ ಬಾಗಿಲನ್ನ ಬಂದ್ ಮಾಡ್ತಾ ಇದ್ದಾರೆ ಅರ್ಚಕರು. ಮತ್ತೆ ಬಾಗಿಲು ಓಪನ್ ಮಾಡೋದು ಗ್ರಹಣ ಸಂಪೂರ್ಣವಾಗಿ ಕಳೆದ ನಂತರ. ಅದಾದ ನಂತರ ಇಡೀ ದೇವಸ್ಥಾನವನ್ನ ಶುಚಿಗೊಳಿಸಿ ಆಗ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.